ಹಾಂ ನೋಡ್ತೀನಿ ಮೇಡಮ್. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ ನಿಮಗೆ? ಗಿಲ್ಲಿ ಮೇಡಮ್, ಕಾವ್ಯ. ಗಿಲ್ಲಿ ಮತ್ತೆ ಕಾವ್ಯ. ಕಾವ್ಯ ಅವರಿಬ್ಬರೇ ಯಾಕೆ ಇಷ್ಟ ಆಗ್ಬೋದು? ಅಂದರೆ ಅವರಿಬ್ಬರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಜಾಸ್ತಿ? ಗಿಲ್ಲಿಗೆ ಗಿಲ್ಲಿಗೆ ವೋಟ್ ಮಾಡಿದ್ರಾ? ವೋಟ್ ಮಾಡಿದ್ದೀನಿ. ಇವಾಗ ಇನ್ 4-5 ಡೇಸ್ ಒಳಗಡೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಗಿಲ್ಲಿ ಆಗುತ್ತೆ ಮೇಡಮ್. ಅವ್ರ ಜೊತೆಗೆ ರನ್ನರ್ ಅಪ್ ಯಾರು ಆಗ್ಬೋದು ನಿಮ್ಮ ಪ್ರಕಾರ? ರನ್ನರ್ ಅಪ್ಪು ಅಶ್ವಿನಿ ಮೇಡಮ್ ಆಗ್ಬೋದು. ಅಶ್ವಿನಿ ಮೇಡಮ್. ಇವಾಗ ಕಾವ್ಯ ಅವರು ಆಟ ಆಡೋದೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದನೇ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ. ಸೊ ನಿಮಗೆ ಏನು ಅನ್ಸುತ್ತೆ? ಗಿಲ್ಲಿಯಿಂದ ಕಾವ್ಯನೇ ಅಲ್ಲಿ ಇಷ್ಟು ದಿನ ಇರೋದು ಅನ್ಸುತ್ತೆ? ಹೌದು ಮೇಡಮ್, ಗಿಲ್ಲಿಯಿಂದನೇ ಇರೋದು. ನೀವು ಅದನ್ನ ಒಪ್ತೀರಾ? ಒಪ್ತೀನಿ ಮೇಡಮ್. ಅಂದ್ರೆ ಇಷ್ಟು ದಿನ ಕಾವ್ಯ ಅವರಲ್ಲಿ ಏನು ಆಟ ಆಡಿಲ್ಲ ಮೇಡಮ್. ಅಂದ್ರೆ ಇವಾಗ ಕನ್ನಡದ ಅವ್ರಿಗೆಲ್ಲ ಸಪೋರ್ಟೇ ಗಿಲ್ಲಿ ಮಾಡಿರೋದು. ಹಾಂ, ಇವಾಗ ಗಿಲ್ಲಿಯಿಂದ ಕನ್ನಡ ಬಂದಿರೋದು. ಸೀರಿಯಲ್ಸ್ ಎಲ್ಲ ಮಾಡ್ಕೊಂಡು ಬಂದು ಅದೇ ಸೀರಿಯಲ್ ಒಳಗಡೆ ಇದ್ದಿದ್ದಕ್ಕೆ ಅವ್ರು ಇನ್ನಿಷ್ಟು ದಿನ ಉಳಿಸ್ಕೊಂಡಿದ್ದಾರೆ. ಹೌದು ಅನ್ಸುತ್ತಾ ನಿಮಗೆ? ಹೌದು ಅನಿಸುತ್ತೆ. ಫೇವರಿಸಂ ಮಾಡಿದ್ರ ಅನ್ಸುತ್ತಾ? ಹಾಂ, ಮಾಡಿದ್ದಾರೆ ಮೇಡಮ್. ಅಂದ್ರೆ ಇವಾಗ ಅಷ್ಟು ಜನ ಆಟ ಆಡ್ತಿದ್ರು ಅಲ್ಲಿ, ಎಲ್ರು ಹೇಳ್ತಾರೆ ರಾಶಿಕಾ ಆಟದಲ್ಲಿ ಚೆನ್ನಾಗಿ ಆಡ್ತಿದ್ರು ಅಂತ ಹೇಳಿ. ಇಲ್ಲ ಮೇಡಮ್, ಗಿಲ್ಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಬಟ್ ಇವರು ಕಾವ್ಯ ಇರೋದ್ರಿಂದ ಕಾವ್ಯ ಬಂದು ಗಿಲ್ಲಿಯವರಿಂದನೇ ಕಾವ್ಯ ಮೇಡಮ್ ಅವ್ರು ಇರೋದಲ್ಲಿ. ಹೌದು. ನಿಮ್ಗೆ ಅನ್ಸುತ್ತಾ ಹಂಗೆ? ಹಾಂ, ಹೌದು ಮೇಡಮ್. ಸೊ ಇವಾಗ ಫೈನಲಿ ಗಿಲ್ಲಿ ಅವರೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಲಬೇಕು ಮೇಡಮ್. ವೋಟ್ ಮಾಡಿದ್ರಾ ಗಿಲ್ಲಿ ಅವರಿಗೆ? ಹಾಂ, ಮಾಡಿದ್ದೀನಿ ಮೇಡಮ್.